ಅವರಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ, ರೇಷನ್ ಕಾರ್ಡ್ ಸಿಗ್ತಾ ಇದೆ, ವೋಟಿಂಗ್ ಕಾರ್ಡ್ ಸಿಗ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಮುಂಬೈಯಲ್ಲಿ ನಡೆದಂತಹ ಪೊಲೀಸರು ಹಲವು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ, ರೋಹಿಂಗ್ಯಗಳನ್ನ ಅವರು ವೋಟಿಂಗ್ ಕಾರ್ಡ್ ಸಹಿತ ಬಂಧನವನ್ನು ಮಾಡಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಇದೆ. ದೇಶದ ಭದ್ರತೆಗೆ, ಸಮಗ್ರತೆಗೆ, ಸಾರ್ವಭೌಮತೆಗೆ ಅತ್ಯಂತ ಅಪಾಯಕಾರಿಯಾದ ಅಂಶ ಇದೆ. ಇವತ್ತು ಯಾರ್ಯಾರು ನಮ್ಮ ದೇಶದಲ್ಲಿ ಅಕ್ರಮವಾಗಿ ವೋಟಿಂಗ್ ಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇದಕ್ಕ ಅವರಿಗೆ ಈ ರೀತಿ ದೇಶದ ಅತ್ಯುನ್ನತ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ, ಆ ಪ್ರಕರಣದ ಮೇಲೆ ಇದನ್ನ ಶೀಘ್ರವಾಗಿ ತನಿಖೆಯನ್ನ ಮಾಡಬೇಕು. ಸಮಗ್ರವಾಗಿ ತನಿಖೆಯನ್ನು ಮಾಡಿ ಅವರ ಮೇಲೆ ಇವತ್ತು ದೇಶದ್ರೋಹದ ಅಪರಾಧವನ್ನ ದಾಖಲು ಮಾಡುವಂತದ್ದು ಅನಿವಾರ್ಯ ಇದೆ. ದುರ್ದೈವ ಅಂತ ಹೇಳಿದ್ರೆ 2011ರಲ್ಲಿ ಸೆನ್ಸಸ್ ಆದ ನಂತರ ನಮ್ಮ ದೇಶದಲ್ಲಿ ಯಾವುದೇ ಸೆನ್ಸಸ್ ಆಗಲಿಲ್ಲ. ಇವತ್ತು 12 ವರ್ಷ ಆದ್ರೂ ಸಹ ನಮ್ಮ ದೇಶದಲ್ಲಿ ಸೆನ್ಸಸ್ ಆಗಲಿಲ್ಲ. ಈ ಒಂದು ಎಕನಾಮಿಕ್ ಸರ್ವೆ ಏನು ಕೌನ್ಸಿಲ್ ಏನಿದೆ ಇದು 2015ರವರೆಗೆ ಮಾತ್ರ ರಿಪೋರ್ಟ್ ಹೇಳಿದೆ. 2015 ನಂತರ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅದರ ಸರ್ವೆ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಆದಷ್ಟು ಬೇಗ ಸರ್ವೆ ಆಗಬೇಕು. ಸರ್ವೆ ಮಾಡಿ ದೇಶದ ಜನಸಂಖ್ಯೆ ಎಷ್ಟಿದೆ ಅದನ್ನ ಶ್ವೇತಪತ್ರ ಹೊರಡಿಸಬೇಕು ಆಗ್ರಹವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅಕ್ರಮ ನುಸುಳುಕೋರರನ್ನ, ಅಕ್ರಮ ನಾಗರಿಕರನ್ನ ಹೊರಹಾಕ್ಲಿಕ್ಕಾಗಿ NRC ಯನ್ನ ಜಾರಿಗೆ ತರಬೇಕು. CA ನ ದೇಶವ್ಯಾಪಿ ಇಂಪ್ಲಿಮೆಂಟೇಷನ್ ಮಾಡೋದು ಇವತ್ತು ಅತ್ಯಂತ ಅವಶ್ಯಕತೆ ಇದೆ. ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಮಾನಗಳನ್ನ ನೋಡಿದ್ರೆ, ನೀವು ಒಂದು ವಾರದ ಹಿಂದೆ ವೈಷ್ಣೋ ದೇವಿಗೆ ಹೋಗುವಂತ ಬಸ್ ಆ ಒಂದು ಯಾತ್ರಾರ್ಥಿಗಳ ಮೇಲೆ ಭಯೋತ್ಪಾದಕರು ದಾಳಿಯನ್ನ ಮಾಡಿದ್ರು. ಅಂದ್ರೆ ಕೇವಲ ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತು ಭಯೋತ್ಪಾದನೆ. ಇವತ್ತು ಬಹುಸಂಖ್ಯಾತ ಜಮ್ಮು ಪ್ರದೇಶದಲ್ಲಿ ಇವತ್ತು ನಮ್ಮ ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ. ಅಂದ್ರೆ ಎಷ್ಟು ಅಪಾಯಕಾರಿಯಾದ ಅಂಶ ಇದೆ. ಅಥವಾ ಪಂಜಾಬ್ ಅನ್ನ ತೆಗೆದುಕೊಳ್ಳಿ, ಪಂಜಾಬ್ ಅಲ್ಲಿ ಖಾಲಿಸ್ತಾನ ಮೂವ್ಮೆಂಟ್ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆ ನಡೀತಾ ಇದೆ. ದೇಶದಿಂದ ಪ್ರತ್ಯೇಕವಾದಂತ ಒಂದು ಘಟನೆ ನಡೀತಾ ಇದೆ. ದೇಶದ ಕೇವಲ ಪಂಜಾಬ್ ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಚುನಾವಣೆ ನಂತರ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ಆಗ್ತಾ ಇದೆ.